ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದೇವೆ. ಕೀರ್ತನೆಗಳು 30ನೇ ಅಧ್ಯಾಯ 10-12 ವಾಕ್ಯ. ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಕೇಳಿ ಕರುಣಿಸು. ಯೆಹೋವನೇ, ನನ್ನ ಸಹಾಯಕ್ಕೆ ಬಾ ಎಂದು ಹೇಳಿದೆನು. ಆಗ ನೀನು ನನ್ನ ಗೋಳಾಟವನ್ನು ತಪ್ಪಿಸಿ ಸಂತೋಷದಿಂದ ಕುಣಿದಾಡುವಂತೆ ಮಾಡಿದ್ದೆ. ನಾನು ಕಟ್ಟಿಕೊಂಡಿದ್ದ ಗೋಣಿತಟ್ಟನ್ನು ತೆಗೆದುಬಿಟ್ಟು ಹರ್ಷವಸ್ತ್ರವನ್ನು ನನಗೆ ಧಾರಣೆ ಮಾಡುತ್ತಿದ್ದೆ. ಇದರಿಂದ ಯೆಹೋವನೇ, ನನ್ನ ಮನಸ್ಸು ಎಡೆಬಿಡದೆ ನಿನ್ನನ್ನು ಕೀರ್ತಿಸುತ್ತಿರುವುದು. ನನ್ನ ದೇವರೇ, ನಿನ್ನನ್ನು ಸದಾಕಾಲವೂ ಸ್ತುತಿಸುವೆನು. ಆಮೆನ್. ದೇವರ ಮೇಲೆ ಸಂಪೂರ್ಣ ಅವಲಂಬಿತರಾಗಿರುವುದು ದೈವಿಕ ಮಧ್ಯಸ್ಥಿಕೆ ಮತ್ತು ಮಾರ್ಗದರ್ಶನದ ಮೇಲೆ ಬಲವಾದ ಅವಲಂಬನೆಯನ್ನು ಸೂಚಿಸುತ್ತದೆ. ಇದು ನಂಬಿಕೆಯ ಸಂಕೇತ ಮತ್ತು ಉನ್ನತ ಶಕ್ತಿಯಾದ ಸರ್ವಶಕ್ತ ದೇವರಿಗೆ ಶರಣಾಗುವುದು. ಪರಿಕಲ್ಪನೆಯ ಬಗ್ಗೆ ಹೆಚ್ಚು ವಿವರವಾದ ನೋಟ ಇಲ್ಲಿದೆ. ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳುವುದು. ನಂಬಿಕೆ ಮತ್ತು ವಿಶ್ವಾಸ. ದೇವರ ಮೇಲಿನ ಅವಲಂಬನೆಯ ಒಂದು ಪ್ರಮುಖ ಅಂಶವೆಂದರೆ ದೇವರ ಚಿತ್ತ ಮತ್ತು ಮಾರ್ಗದರ್ಶನದಲ್ಲಿ ವಿಶ್ವಾಸ ಮತ್ತು ನಂಬಿಕೆಯನ್ನು ಇಡುವುದು. ಇದರಲ್ಲಿ ಪ್ರಾರ್ಥನೆ, ದೇವರ ವಾಕ್ಯದ ಮೂಲಕ ದೈವಿಕ ಜ್ಞಾನವನ್ನು ಹುಡುಕುವುದು ಮತ್ತು ದೇವರು ಖಂಡಿತವಾಗಿಯೂ ಅಗತ್ಯವಿರುವುದನ್ನು ಒದಗಿಸುತ್ತಾನೆ ಎಂದು ನಂಬುವುದು ಸೇರಿವೆ. ಶರಣಾಗತಿ ಮತ್ತು ಅಧೀನತೆ. ದೇವರ ಮೇಲೆ ಅವಲಂಬಿತರಾಗಿರುವುದು ಸಾಮಾನ್ಯವಾಗಿ ಒಬ್ಬರ ಸ್ವಂತ ಆಸೆಗಳನ್ನು ಮತ್ತು ಯೋಚನೆಗಳನ್ನು ದೇವರ ಯೋಜನೆಗೆ ಒಪ್ಪಿಸುವುದನ್ನು ಒಳಗೊಂಡಿರುತ್ತದೆ. ನಂಬಿಕೆಯನ್ನು ವ್ಯಕ್ತಪಡಿಸುವ ಮತ್ತು ದೇವರ ನಿಯಂತ್ರಣದಲ್ಲಿದ್ದಾನೆ ಎಂದು ಗುರುತಿಸುವ ಏಕೈಕ ಮಾರ್ಗ ಇದು. ದೈವಿಕ ಮಧ್ಯಸ್ಥಿಕೆಯನ್ನು ಹುಡುಕುವುದು. ಇದು ಜೀವನದ ಪ್ರತಿಯೊಂದು ಹಂತದಲ್ಲೂ ದೇವರ ಮಧ್ಯಸ್ಥಿಕೆಯನ್ನು ಸಕ್ರಿಯವಾಗಿ ಹುಡುಕುವುದನ್ನು ಒಳಗೊಂಡಿರುತ್ತದೆ. ಕೇವಲ ಒಬ್ಬರ ಸ್ವಂತ ಪ್ರಯತ್ನಗಳನ್ನು ಅವಲಂಬಿಸುವ ಬದಲು ಪ್ರಾರ್ಥನೆ ಮತ್ತು ನಂಬಿಕೆಯನ್ನು ಅವಲಂಬಿಸುವುದು. ಸಾಮರ್ಥ್ಯವುಳ್ಳ ಪ್ರಯೋಜನಗಳು. ಶಾಂತಿ ಮತ್ತು ಸಾಂತ್ವನ. ದೇವರ ಮೇಲೆ ಅವಲಂಬಿತರಾಗಿರುವುದು ಶಾಂತಿ ಮತ್ತು ಸಾಂತ್ವನವನ್ನು ತರುತ್ತದೆ. ದೇವರು ನಮಗೆ ಮಾರ್ಗದರ್ಶನ ನೀಡುತ್ತಿದ್ದಾನೆಂದು ತಿಳಿದುಕೊಳ್ಳುವುದು. ಮಾರ್ಗದರ್ಶನ ಮತ್ತು ಜ್ಞಾನ. ನಿರ್ಧಾರ ತೆಗೆದುಕೊಳ್ಳುವಾಗ ದೇವರು ಮಾರ್ಗದರ್ಶನ ಮತ್ತು ಜ್ಞಾನವನ್ನು ಒದಗಿಸುತ್ತಾನೆ ಎಂದು ನಾವು ನಂಬುತ್ತೇವೆ. ಬಲ ಮತ್ತು ಸ್ಥಿತಿಸ್ಥಾಪಕತ್ವ. ದೇವರ ಮೇಲಿನ ಅವಲಂಬನೆಯು ಕಷ್ಟದ ಸಮಯದಲ್ಲಿ ಬಲ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಒದಗಿಸುತ್ತದೆ. ಯಾಕೆಂದರೆ ದೇವರು ಯಾವುದೇ ಸವಾಲುಗಳನ್ನು ಜಯಿಸಲು ನಮಗೆ ಸಹಾಯ ಮಾಡುತ್ತಾನೆ ಎಂದು ನಾವು ನಂಬುತ್ತೇವೆ. ದೇವರು ನೀಡಿದ ಪ್ರತಿಭೆಗಳನ್ನು ಬಳಸುವುದು. ಪ್ರತಿಯೊಬ್ಬ ವ್ಯಕ್ತಿಯು ದೈವಿಕ ಮಾರ್ಗದರ್ಶನವನ್ನು ಹುಡುಕುವಾಗ ಮತ್ತು ಆತನನ್ನು ಮಹಿಮೆಪಡಿಸುವಾಗ ತಮಗೆ ದೇವರು ನೀಡಿದ ಪ್ರತಿಭೆ ಮತ್ತು ಸಾಮರ್ಥ್ಯಗಳನ್ನು ಬಳಸಲು ಸತ್ಯವೇದ ಪ್ರೋತ್ಸಾಹಿಸುತ್ತದೆ. ಬಲ ಮತ್ತು ಮಾರ್ಗದರ್ಶನಕ್ಕಾಗಿ ಪ್ರಾರ್ಥಿಸುವುದು. ದೇವರು ಎಲ್ಲವನ್ನೂ ಮಾಡಬೇಕೆಂದು ನಿರೀಕ್ಷಿಸುತ್ತಾ ಸವಾಲುಗಳನ್ನು ಜಯಿಸಲು ಮತ್ತು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಬಲ, ಧೈರ್ಯ ಮತ್ತು ಮಾರ್ಗದರ್ಶನಕ್ಕಾಗಿ ಪ್ರಾರ್ಥಿಸುವುದು. ಆಮೇಲೆ ಕೊನೆಯಲ್ಲಿ ದೇವರ ಮೇಲೆ ಸಂಪೂರ್ಣ ಅವಲಂಬಿತ ಎಂಬುದು ಅದು ಹೇಗೆ ಪ್ರಕಟವಾಗುತ್ತದೆ ಎಂಬುದರ ಆಧಾರದ ಮೇಲೆ ಸಕಾರಾತ್ಮಕ ಲಕ್ಷಣವಾಗಿರುತ್ತದೆ. ಇದು ನಂಬಿಕೆ ಮತ್ತು ಶಾಂತಿಯ ಮೂಲವಾಗಬಹುದಾದರೂ ವೈಯಕ್ತಿಕ ಜವಾಬ್ದಾರಿಯೊಂದಿಗೆ ಈ ಅವಲಂಬನೆಯನ್ನು ತಿಳಿದುಕೊಳ್ಳುವುದು ಮತ್ತು ದೇವರು ನಿಷ್ಕ್ರಿಯತೆ ಮತ್ತು ಅಥವಾ ಭಾವನಾತ್ಮಕ ಅವಲಂಬನೆಗೆ ಕಾರಣವಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯ. ಬದಲಿಗೆ ಅದು ದೇವರಲ್ಲಿ ದೈವಿಕ ಮತ್ತು ಬಲವಾದ ನಂಬಿಕೆಯಾಗಿದೆ. ನನಗೆ ದೇವರ ಮೇಲೆ ಅವಲಂಬಿತವಾಗುವುದು ಎಂದರೆ ನನ್ನ ಜೀವನಕ್ಕಾಗಿ ಆತನ ಯೋಜನೆಯನ್ನು ನಾನು ಅರ್ಥ ಮಾಡಿಕೊಳ್ಳದಿದ್ದರೂ ಅಥವಾ ಒಪ್ಪದಿದ್ದರೂ ಸಹ ಆತನ ಮೇಲೆ ಸಂಪೂರ್ಣವಾಗಿ ಅವಲಂಬಿತನಾಗುವುದು. ದೇವರ ಮೇಲೆ ಅವಲಂಬಿತವಾಗುವುದು ಎಂದರೆ ನನ್ನ ಜೀವನದ ಪ್ರತಿಯೊಂದು ಅಂಶದ ಮೇಲೆ ಆತನಿಗೆ ನನ್ನ ನಿರ್ಧಾರಗಳು, ನನ್ನ ಕುಟುಂಬ, ನನ್ನ ಹಣಕಾಸು, ನನ್ನ ಎಲ್ಲದರ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ನೀಡುವುದು. ಇದನ್ನು ಮಾಡುವುದು ಸುಲಭದ ಕೆಲಸ ಅಥವಾ ನಾನು ಇದನ್ನು ಯಾವಾಗಲೂ ಸರಿಯಾಗಿ ಪಡೆಯುತ್ತೇನೆ ಎಂದು ನಾನು ಹೇಳುತ್ತಿಲ್ಲ. ಆದರೆ ನಾನು ಆತನನ್ನು ಹೆಚ್ಚು ಅವಲಂಬಿಸುತ್ತಿದ್ದಂತೆ ನನ್ನ ಜೀವನವು ಆತನ ಯೋಜನೆಗಳಿಗೆ ಅನುಗುಣವಾಗಿರುತ್ತದೆ ಮತ್ತು ನನಗೆ ಆತನ ದೃಷ್ಟಿ ಉತ್ತಮವಾಗಿ ಕಾಣುತ್ತದೆ. ಭಕ್ತಿ, ಪ್ರಾರ್ಥನೆ ಮತ್ತು ಆರಾಧನೆಯ ಮೂಲಕ ಪ್ರತಿದಿನ ಆತನೊಂದಿಗೆ ಸಮಯ ಕಳೆಯುವ ಮೂಲಕ ನಾನು ದೇವರೊಂದಿಗಿನ ಸಂಬಂಧಕ್ಕೆ ಆಳವಾಗಿ ಧುಮುಕುತ್ತೇನೆ. ಇದರಿಂದ ನನ್ನ ಆಲೋಚನೆಗಳು ಮತ್ತು ಕಾರ್ಯಗಳು ಯಾವಾಗಲೂ ಆತನ ಮೇಲೆ ಇರುತ್ತವೆ. ಇದು ಆತನಿಗೆ ಹೆಚ್ಚಿನ ನಿಯಂತ್ರಣವನ್ನು ನೀಡಲು ನನಗೆ ಅನುವು ಮಾಡಿಕೊಡುತ್ತದೆ. ನಾನು ದೇವರ ಮೇಲೆ ಅವಲಂಬಿತವಾಗಿಲ್ಲದಿದ್ದರೆ ನಾನು ಈ ಲೋಕದಲ್ಲಿ ಮುರಿದು ಬಿದ್ದು ಕಳೆದು ಹೋಗುತ್ತಿದ್ದೆನು. ದೇವರಿಗೆ ಅಂತಹ ಕೃಪೆ ಇದೆ ಮತ್ತು ಆತನು ನನ್ನನ್ನು ತುಂಬಾ ಪ್ರೀತಿಸುತ್ತಾನೆ. ಎಲ್ಲದರಲ್ಲೂ ನಾನು ಆತನ ಮೇಲೆ ಅವಲಂಬಿತನಾಗಬೇಕೆಂದು ಆತನು ಬಯಸುತ್ತಾನೆ. ಆದರೆ ನಾನು ಬಯಸುತ್ತೇನೋ ಇಲ್ಲವೋ ಎಂಬುದನ್ನು ಆಯ್ಕೆ ಮಾಡುವ ಬಿಡುಗಡೆಯನ್ನು ನನಗೆ ನೀಡುತ್ತಾನೆ ಎಂಬುದಕ್ಕೆ ನಾನು ತುಂಬಾ ಕೃತಜ್ಞನಾಗಿದ್ದೇನೆ. ನನಗೆ ಆಯ್ಕೆ ಸ್ಪಷ್ಟವಾಗಿದೆ. ನಾನು ಆತನ ಮೇಲೆ ಅವಲಂಬಿತನಾಗಲು ಆರಿಸಿಕೊಳ್ಳುತ್ತೇನೆ. ಆಮೆನ್. ಕರ್ತನೆ, ನೀನು ನನ್ನನ್ನು ಬದುಕಿಸಿದೆಯಲ್ಲ. ಕೀರ್ತನೆಗಳು 30ನೇ ಅಧ್ಯಾಯ 1-3 ವಾಕ್ಯ. ಯೆಹೋವನೇ, ನನ್ನ ಶತ್ರುಗಳನ್ನು ಸಂತೋಷಿಸುವುದಕ್ಕೆ ಅವಕಾಶ ಕೊಡದೆ ನನ್ನನ್ನು ಉದ್ಧರಿಸಿದ್ದರಿಂದ ನಿನ್ನನ್ನು ಕೊಂಡಾಡುವೆನು. ಯೆಹೋವನೇ, ನನ್ನ ದೇವರೇ, ನಿನಗೆ ಮೊರೆಯಿಡಲು ನನ್ನನ್ನು ಸ್ವಸ್ಥ ಮಾಡಿದೆ. ಯೆಹೋವನೇ, ನನ್ನ ಪ್ರಾಣವನ್ನು ಪಾತಾಳದಿಂದಲೂ ಎತ್ತಿದ್ದೀಯಲ್ಲ. ನನ್ನನ್ನು ಸಮಾಧಿಯಲ್ಲಿ ಸೇರಕೊಡದೆ ಬದುಕಿಸಿದೆಯಲ್ಲ. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.